ಶಾಸಕ ಭರತ್ ರೆಡ್ಡಿ ಮನೆ ಮೇಲೆ ಇಡಿ ದಾಳಿಗೆ ಮುಕ್ತಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 14 ಗಂಟೆಗಳ ಕಾಲ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ದಾಖಲೆಗಳನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಶಾಸಕರ ಉತ್ತರ ದಾಖಲಿಸಿಕೊಂಡು ಸಹಿಯನ್ನ ಪಡೆದುಕೊಂಡಿದ್ದಾರೆ ಕನ್ಫರ್ಮೇಷನ್ಗೆ. ಹೀಗೆ ಹೇಳಿದ್ದಾರೆ ಅಂತ. ಸೊ ಅದಕ್ಕೊಂದು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಶಾಸಕರು ಯಾವ ರೀತಿಯಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಕನ್ಫರ್ಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಹಿ ಕೂಡ ಹಾಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇದು ಶಾಸಕ ಭರತ್ ರೆಡ್ಡಿ ಮನೆ ಮೇಲಿನ ಇಡಿ ದಾಳಿ ಮುಕ್ತಾಯಗೊಂಡಿರುವಂತಹ ಸಂದರ್ಭ. ಸತತ 14 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ ಇಡಿ ಟೀಮ್. ಮಹತ್ವದ ದಾಖಲೆಗಳನ್ನು ಕೂಡ ಸಂಗ್ರಹಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ದಾಖಲೆಗಳನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ. ಸೊ ಶಾಸಕರ ಉತ್ತರವನ್ನ ದಾಖಲಿಸಿಕೊಂಡು ಸಹಿ ಪಡೆದುಕೊಂಡಿದ್ದಾರೆ. ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನನ್ನ ಮನೆಯಲ್ಲಿ ಯಾವುದೂ ಫೀಸ್ ಆಗಿಲ್ಲ, ಇಡಿ ಶೋಧ ಬಳಿಕ ಭರತ್ ರೆಡ್ಡಿ ಅವರ ಹೇಳಿಕೆ ಇದು. ಬಿಸಿನೆಸ್ ಇರಬಹುದು ಅಥವಾ ವಾಲ್ಮೀಕಿ ನಿಗಮದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇಡಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ವಿಚಾರಣೆಗೆ ಬರಲು ನೋಟಿಸ್ ಕೂಡ ಕೊಟ್ಟಿಲ್ಲ ಅವರು. ವಿರೋಧ ಪಕ್ಷಗಳು ಷಡ್ಯಂತ್ರವನ್ನ ಮಾಡ್ತಾ ಇವೆ. ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇಡಿ ದಾಳಿ ಅಂತ್ಯ ಬಳಿಕ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬಳ್ಳಾರಿ ಬ್ರೇಕಿಂಗ್ ಇದು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲಿನ ಇಡಿ ದಾಳಿ ಮುಕ್ತಾಯಗೊಂಡಿದೆ. 14 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ರು. ಬನ್ನಿ ಹಾಗಾದ್ರೆ ಭರತ್ ರೆಡ್ಡಿ ಅವರು ಏನು ಹೇಳಿದ್ದಾರೆ. ದಾಳಿ ಅಂದ್ರೆ ಇಡಿ ಅವ್ರ ಪ್ರೊಸೀಜರ್ಸ್ ಇರ್ತವೆ. ಹಳೆ ಏನೇನೋ ಪ್ರಕರಣಗಳಿದ್ದಾಗ ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೋ ಅವನ್ನೆಲ್ಲ ಕ್ಲಾರಿಫೈ ಮಾಡ್ಕೊಳಕ್ ಬಂದಿದ್ರು. ಅವ್ರಿಗೆ ಏನೇನು ಡೌಟ್ಸ್ ಇತ್ತು ನಾವು ಕ್ಲಾರಿಫಿಕೇಶನ್ ಕೊಟ್ಟಿವಿ. ಎಲ್ಲ ಹಲವಾರು ವಿಚಾರ ನಮ್ಮ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಕೇಳಿದ್ದಾರೆ. ಎಲ್ಲದಕ್ಕೂ ಅವ್ರು ಏನೇನು ಕೇಳಿದಾರೆ ಎಲ್ಲದಕ್ಕೂ ಆನ್ಸರ್ಗಳು ಕೊಟ್ಟಿದ್ದೀವಿ. ಇಲ್ಲ ಆ ತರ ಏನ್ ನಡೆದಿಲ್ಲ ಅಂತೇಳಿ ಜನಕ್ಕೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಏನೋ ಕ್ರಿಯೇಟ್ ಮಾಡ್ಬೇಕಂತ ಹೋಗ್ತಿದ್ದಾರೆ ಬೇರೆ ಪಕ್ಷದವರು. ಅದೇನು ಆಗಲ್ಲ. ಅವ್ರಿಗೂ ಕೂಡ ಇವಾಗ ಎಲ್ಲ ತಿಳಿಸ್ಕೊಟ್ಟಿವಿ. ಆ ತರ ಈ ತರ ಏನೇನು ಎಕ್ಸ್ಪ್ಲನೇಷನ್ ಬೇಕೋ ಅವ್ರಿಗೆಲ್ಲ ತಿಳಿಸಿದೀವಿ. ಅವರು ಕನ್ವಿನ್ಸ್ ಆಗಿದ್ದಾರೆ. ಇಲ್ಲಿ ಪಂಚನಾಮ ಇದೆ. ಪಂಚನಾಮದಲ್ಲಿ ಬರೆದಿದ್ದಾರೆ ಸರ್ಚ್ ಪ್ರೊಸೀಡಿಂಗ್ಸ್ ಅಲ್ಲಿ ನಥಿಂಗ್ ವಾಸ್ ಸೀಸ್ಡ್ ಅಂತ ಬರೆದಿದ್ದಾರೆ. ₹1 ಆಗಿರ್ಬೋದು, ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ. ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದೇನೋ ಸಿಕ್ಕಿದೆ ಅದು ಸಿಕ್ಕಿದೆ ಅಂತೇಳಿ. ಅವೆಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್. ನಿಮ್ಗೆ ಯಾರು ಕೊಡ್ತಾರೇನೋ ಗೊತ್ತಿಲ್ಲ. ಅವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್. ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗ್ಲಿಲ್ಲ, ₹1 ಹಣನೂ ಸಿಗ್ಲಿಲ್ಲ. ಷಡ್ಯಂತ್ರ ಅಂದ್ರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ. ಷಡ್ಯಂತ್ರ ಅವರು ಮಾಡ್ತಾರೆ, ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ. ರಾಜಕೀಯದಲ್ಲಿ ಎಲ್ಲ ಇರುತ್ತೆ, ಇವೆಲ್ಲ ಫೇಸ್ ಮಾಡ್ಕೊಂತ ಹೋಗ್ಬೇಕು. ರಾಜಕೀಯದಲ್ಲಿ ಇಂತ ರೈಡ್ಗಳು ಆಗ್ತಿರ್ತವೆ, ಇನ್ನೊಂದು ತೊಂದರೆಗಳು ಬರ್ತಿರ್ತವೆ, ಎದುರಾಳಿಗಳು ಇರ್ತವೆ. ಅವನ್ನೆಲ್ಲ ಇದಾವ ಅಂತೇಳಿ ನಾವು ರಾಜಕೀಯ ಮಾಡಕ್ಕೆ ಇರೋದಂಗ ಆಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ. ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ. ರಾಹುಲ್ ಗಾಂಧೀಜಿ ಅವರು ನಮ್ಮ ಜೊತೆಗಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು. ಭರತ್ ರೆಡ್ಡಿ ಮನೆ ಮೇಲೆ ಇಡಿ ದಾಳಿಗೆ ಮುಕ್ತಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 14 ಗಂಟೆಗಳ ಕಾಲ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ದಾಖಲೆಗಳನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಶಾಸಕರ ಉತ್ತರ ದಾಖಲಿಸಿಕೊಂಡು ಸಹಿಯನ್ನ ಪಡೆದುಕೊಂಡಿದ್ದಾರೆ ಕನ್ಫರ್ಮೇಷನ್ಗೆ. ಹೀಗೆ ಹೇಳಿದ್ದಾರೆ ಅಂತ. ಸೊ ಅದಕ್ಕೊಂದು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಶಾಸಕರು ಯಾವ ರೀತಿಯಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಕನ್ಫರ್ಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಹಿ ಕೂಡ ಹಾಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇದು ಶಾಸಕ ಭರತ್ ರೆಡ್ಡಿ ಮನೆ ಮೇಲಿನ ಇಡಿ ದಾಳಿ ಮುಕ್ತಾಯಗೊಂಡಿರುವಂತಹ ಸಂದರ್ಭ. ಸತತ 14 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ ಇಡಿ ಟೀಮ್. ಮಹತ್ವದ ದಾಖಲೆಗಳನ್ನು ಕೂಡ ಸಂಗ್ರಹಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ದಾಖಲೆಗಳನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ. ಸೊ ಶಾಸಕರ ಉತ್ತರವನ್ನ ದಾಖಲಿಸಿಕೊಂಡು ಸಹಿ ಪಡೆದುಕೊಂಡಿದ್ದಾರೆ. ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನನ್ನ ಮನೆಯಲ್ಲಿ ಯಾವುದೂ ಫೀಸ್ ಆಗಿಲ್ಲ, ಇಡಿ ಶೋಧ ಬಳಿಕ ಭರತ್ ರೆಡ್ಡಿ ಅವರ ಹೇಳಿಕೆ ಇದು. ಬಿಸಿನೆಸ್ ಇರಬಹುದು ಅಥವಾ ವಾಲ್ಮೀಕಿ ನಿಗಮದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇಡಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ವಿಚಾರಣೆಗೆ ಬರಲು ನೋಟಿಸ್ ಕೂಡ ಕೊಟ್ಟಿಲ್ಲ ಅವರು. ವಿರೋಧ ಪಕ್ಷಗಳು ಷಡ್ಯಂತ್ರವನ್ನ ಮಾಡ್ತಾ ಇವೆ. ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇಡಿ ದಾಳಿ ಅಂತ್ಯ ಬಳಿಕ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬಳ್ಳಾರಿ ಬ್ರೇಕಿಂಗ್ ಇದು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲಿನ ಇಡಿ ದಾಳಿ ಮುಕ್ತಾಯಗೊಂಡಿದೆ. 14 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ರು. ಬನ್ನಿ ಹಾಗಾದ್ರೆ ಭರತ್ ರೆಡ್ಡಿ ಅವರು ಏನು ಹೇಳಿದ್ದಾರೆ. ದಾಳಿ ಅಂದ್ರೆ ಇಡಿ ಅವ್ರ ಪ್ರೊಸೀಜರ್ಸ್ ಇರ್ತವೆ. ಹಳೆ ಏನೇನೋ ಪ್ರಕರಣಗಳಿದ್ದಾಗ ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೋ ಅವನ್ನೆಲ್ಲ ಕ್ಲಾರಿಫೈ ಮಾಡ್ಕೊಳಕ್ ಬಂದಿದ್ರು. ಅವ್ರಿಗೆ ಏನೇನು ಡೌಟ್ಸ್ ಇತ್ತು ನಾವು ಕ್ಲಾರಿಫಿಕೇಶನ್ ಕೊಟ್ಟಿವಿ. ಎಲ್ಲ ಹಲವಾರು ವಿಚಾರ ನಮ್ಮ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು
ಕೇಳಿದ್ದಾರೆ. ಎಲ್ಲದಕ್ಕೂ ಅವ್ರು ಏನೇನು ಕೇಳಿದಾರೆ ಎಲ್ಲದಕ್ಕೂ ಆನ್ಸರ್ಗಳು ಕೊಟ್ಟಿದ್ದೀವಿ. ಇಲ್ಲ ಆ ತರ ಏನ್ ನಡೆದಿಲ್ಲ ಅಂತೇಳಿ ಜನಕ್ಕೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಏನೋ ಕ್ರಿಯೇಟ್ ಮಾಡ್ಬೇಕಂತ ಹೋಗ್ತಿದ್ದಾರೆ ಬೇರೆ ಪಕ್ಷದವರು, ಅದೇನೋ ಆಗಲ್ಲ. ಅವ್ರಿಗೂ ಕೂಡ ಇವಾಗ ಎಲ್ಲ ತಿಳಿಸ್ಕೊಟ್ಟಿವಿ. ಆ ತರ ಈ ತರ ಏನೇನು ಎಕ್ಸ್ಪ್ಲನೇಷನ್ ಬೇಕೋ ಅವ್ರಿಗೆಲ್ಲ ತಿಳಿಸಿದೀವಿ. ಅವರು ಕನ್ವಿನ್ಸ್ ಆಗಿದ್ದಾರೆ. ಇಲ್ಲಿ ಪಂಚನಾಮ ಇದೆ, ಪಂಚನಾಮದಲ್ಲಿ ಬರೆದಿದ್ದಾರೆ ಸರ್ಚ್ ಪ್ರೊಸೀಡಿಂಗ್ಸ್ ಅಲ್ಲಿ ನಥಿಂಗ್ ವಾಸ್ ಸೀಸ್ಡ್ ಅಂತ ಬರೆದಿದ್ದಾರೆ. ₹1 ಆಗಿರ್ಬೋದು, ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ. ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದೇನೋ ಸಿಕ್ಕಿದೆ, ಅದು ಸಿಕ್ಕಿದೆ ಅಂತೇಳಿ. ಅವೆಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್. ನಿಮ್ಗೆ ಯಾರು ಕೊಡ್ತಾರೇನೋ ಗೊತ್ತಿಲ್ಲ. ಅವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್. ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗ್ಲಿಲ್ಲ, ₹1 ಹಣನೂ ಸಿಗ್ಲಿಲ್ಲ. ಷಡ್ಯಂತ್ರ ಅಂದ್ರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ. ಷಡ್ಯಂತ್ರ ಅವರು ಮಾಡ್ತಾರೆ, ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ. ರಾಜಕೀಯದಲ್ಲಿ ಎಲ್ಲ ಇರುತ್ತೆ, ಇವೆಲ್ಲ ಫೇಸ್ ಮಾಡ್ಕೊಂತ ಹೋಗ್ಬೇಕು. ರಾಜಕೀಯದಲ್ಲಿ ಇಂತ ರೈಡ್ಗಳು ಆಗ್ತಿರ್ತವೆ, ಇನ್ನೊಂದು ತೊಂದರೆಗಳು ಬರ್ತಿರ್ತವೆ, ಎದುರಾಳಿಗಳು ಇರ್ತವೆ. ಅವನ್ನೆಲ್ಲ ಇದಾವ ಅಂತೇಳಿ ನಾವು ರಾಜಕೀಯ ಮಾಡಕ್ಕೆ ಇರದಂಗ ಆಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ. ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ, ರಾಹುಲ್ ಗಾಂಧೀಜಿ ಅವರು ನಮ್ಮ ಜೊತೆಗಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಸಾಹೇಬರು. ಭರತ್ ರೆಡ್ಡಿ ಮನೆ ಮೇಲೆ ಇಡೀ ದಾಳಿಗೆ ಮುಕ್ತಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸತತ 14 ಗಂಟೆಗಳ ಕಾಲ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ದಾಖಲೆಗಳನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಶಾಸಕರ ಉತ್ತರ ದಾಖಲಿಸಿಕೊಂಡು ಸಹಿಯನ್ನ ಪಡೆದುಕೊಂಡಿದ್ದಾರೆ ಕನ್ಫರ್ಮೇಷನ್ಗೆ. ಹೀಗೆ ಹೇಳಿದ್ದಾರೆ ಅಂತ. ಸೊ ಅದಕ್ಕೊಂದು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಶಾಸಕರು ಯಾವ ರೀತಿಯಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಕನ್ಫರ್ಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಹಿ ಕೂಡ ಹಾಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇದು ಶಾಸಕ ಭರತ್ ರೆಡ್ಡಿ ಮನೆ ಮೇಲಿನ ಇಡಿ ದಾಳಿ ಮುಕ್ತಾಯಗೊಂಡಿರುವಂತಹ ಸಂದರ್ಭ. ಸತತ 14 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ ಇಡಿ ಟೀಮ್. ಮಹತ್ವದ ದಾಖಲೆಗಳನ್ನು ಕೂಡ ಸಂಗ್ರಹಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ದಾಖಲೆಗಳನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ. ಸೊ ಶಾಸಕರ ಉತ್ತರವನ್ನ ದಾಖಲಿಸಿಕೊಂಡು ಸಹಿ ಪಡೆದುಕೊಂಡಿದ್ದಾರೆ. ಎಸ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನನ್ನ ಮನೆಯಲ್ಲಿ ಯಾವುದೂ ಸೀಸ್ ಆಗಿಲ್ಲ. ಇಡಿ ಶೋಧ ಬಳಿಕ ಭರತ್ ರೆಡ್ಡಿ ಅವರ ಹೇಳಿಕೆ ಇದು. ಬಿಸಿನೆಸ್ ಇರಬಹುದು ಅಥವಾ ವಾಲ್ಮೀಕಿ ನಿಗಮದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇಡಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಟ್ಟಿದ್ದೀನಿ. ವಿಚಾರಣೆಗೆ ಬರಲು ನೋಟಿಸ್ ಕೂಡ ಕೊಟ್ಟಿಲ್ಲ ಅವರು. ವಿರೋಧ ಪಕ್ಷಗಳು ಷಡ್ಯಂತ್ರವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇಡಿ ದಾಳಿ ಅಂತ್ಯ ಬಳಿಕ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬಳ್ಳಾರಿ ಬ್ರೇಕಿಂಗ್ ಇದು. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಮೇಲಿನ ಇಡಿ ದಾಳಿ ಮುಕ್ತಾಯಗೊಂಡಿದೆ. 14 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ರು. ಬನ್ನಿ ಹಾಗಾದ್ರೆ ಭರತ್ ರೆಡ್ಡಿ ಅವರು ಏನು ಹೇಳಿದ್ದಾರೆ. ದಾಳಿ ಅಂದ್ರೆ ಇಡಿಯವ್ರ ಪ್ರೊಸೀಜರ್ಸ್ ಇರ್ತವೆ. ಹಳೆ ಏನೇನು ಪ್ರಕರಣಗಳಿದ್ದಾಗ ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೋ ಅವನ್ನೆಲ್ಲ ಕ್ಲಾರಿಫೈ ಮಾಡ್ಕೊಳಕ್ ಬಂದಿದ್ರು. ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೆ ನಾವು ಕ್ಲಾರಿಫಿಕೇಶನ್ ಕೊಟ್ಟಿವಿ. ಇಲ್ಲ ಹಲವಾರು ವಿಚಾರ ನಮ್ಮ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಕೇಳಿದ್ದಾರೆ. ಎಲ್ಲದಕ್ಕೂ ಅವ್ರು ಏನೇನು ಕೇಳಿದಾರೆ ಎಲ್ಲದಕ್ಕೂ ಆನ್ಸರ್ಗಳು ಕೊಟ್ಟಿದ್ದೀವಿ. ಇಲ್ಲ ಆ ತರ ಏನ್ ನಡೆದಿಲ್ಲ ಅಂತೇಳಿ ಜನಕ್ಕೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಏನೋ ಕ್ರಿಯೇಟ್ ಮಾಡ್ಬೇಕಂತ ಹೋಗ್ತಿದ್ದಾರೆ ಬೇರೆ ಪಕ್ಷದವರು, ಅದೇನೋ ಆಗಲ್ಲ. ಅವ್ರಿಗೂ ಕೂಡ ಇವಾಗ ಎಲ್ಲ ತಿಳಿಸ್ಕೊಟ್ಟಿವಿ. ಆ ತರ ಈ ತರ ಏನೇನು ಎಕ್ಸ್ಪ್ಲನೇಷನ್ ಬೇಕೋ ಅವ್ರಿಗೆಲ್ಲ ತಿಳಿಸಿದ್ವಿ.